ವೈಶಾಖ ಶುಕ್ಲ ತೃತೀಯಕ್ಕೆ ಅಕ್ಷಯ ತೃತೀಯ ಎಂದು ಕರೆಯುತ್ತಾರೆ. ಇದನ್ನು ವ್ರತದೊಂದಿಗೆ ಹಬ್ಬದ ರೂಪದಲ್ಲಿಯೂ ಆಚರಿಸುತ್ತಾರೆ. ಇಂದಿನ ಸತ್ಸಂಗದಲ್ಲಿ ನಾವು ಅಕ್ಷಯ ತೃತೀಯದ ಬಗ್ಗೆ ವಿಸ್ತಾರವಾಗಿ ತಿಳಿದುಕೊಳ್ಳೋಣ. ಅಕ್ಷಯ ತೃತೀಯವು ವಿವಿಧ ಕಾರಣಗಳಿಂದ ಮಹತ್ವಪೂರ್ಣವಾಗಿದೆ. ಅವುಗಳಲ್ಲಿ ಕೆಲವು ಕಾರಣಗಳನ್ನು ತಿಳಿದುಕೊಳ್ಳೋಣ. ಮೊದಲನೆಯ ಕಾರಣವೆಂದರೆ ಅಕ್ಷಯ ತೃತೀಯವು ಅಕ್ಷಯ ಫಲವನ್ನು ನೀಡುವ ದಿನ. ಪ್ರಾಚೀನ ಕಾಲದ ಮದನರತ್ನ ಎಂಬ ಹೆಸರಿನ ಸಂಸ್ಕೃತ ಗ್ರಂಥದಲ್ಲಿ ಕೊಟ್ಟಿರುವಂತೆ ಭಗವಾನ್ ಶ್ರೀಕೃಷ್ಣನು ಯುಧಿಷ್ಠಿರನಿಗೆ ಈ ದಿನದ ಮಹತ್ವವನ್ನು ಹೇಳಿದ್ದನು. ಅವನು ಈ ರೀತಿ ಹೇಳಿದ್ದನು: ಅಸ್ಯಾಂ ತಿಥೌ ಕ್ಷಯಮುಪೈತಿ ಹುತನ್ನ ದತ್ತಂ ತೇನಾಕ್ಷಯೇತಿ ಕಥಿತಾ ಮುನಿಭಿಸ್ತೃತೀಯ ಉದ್ದಿಶ್ಯ ದೈವತ ಪಿತॄನ್ ಕ್ರಿಯತೆ ಮನುಷ್ಯೈಃ ತಚ್ಚಾಕ್ಷಯಂ ಭವತಿ ಭಾರತ ಸರ್ವಮೇವ. ಇದರ ಅರ್ಥ, ಈ ತಿಥಿಯಂದು ನೀಡಿದ ದಾನ ಹಾಗೂ ಮಾಡಲಾದ ಹವನವು ಕ್ಷಯವಾಗುವುದಿಲ್ಲ. ಆದುದರಿಂದ ಈ ದಿನಕ್ಕೆ ಮುನಿಗಳು ಅಕ್ಷಯ ತೃತೀಯ ಎಂದು ಹೇಳಿದ್ದಾರೆ. ದೇವತೆ ಹಾಗೂ ಪಿತೃಗಳಿಗಾಗಿ ಈ ತಿಥಿಯಂದು ಯಾವ ಕರ್ಮವನ್ನು ಮಾಡಲಾಗುತ್ತದೆಯೋ ಅದು ಅಕ್ಷಯ ಅಂದರೆ ಅವಿನಾಶಿಯಾಗುತ್ತದೆ. ಅಕ್ಷಯ ತೃತೀಯದ ಎರಡನೆಯ ಮಹತ್ವವೆಂದರೆ ಸತ್ಯಯುಗದ ಸಮಾಪ್ತಿ ಮತ್ತು ತ್ರೇತಾಯುಗದ ಪ್ರಾರಂಭ ದಿನ. ಪ್ರತಿಯೊಂದು ಯುಗದಲ್ಲಿ ಸಮಯ ಕಳೆದಂತೆ ಸಾತ್ವಿಕತೆ ಕಡಿಮೆಯಾಗುತ್ತಾ ಹೋಗುತ್ತದೆ. ಅಂದರೆ ರಜತಮದ ಪ್ರಭಾವ ಬೆಳೆಯುತ್ತದೆ. ಮನುಷ್ಯನ ಸಾಧನೆ ಮಾಡುವ ಕ್ಷಮತೆ ಕಡಿಮೆಯಾಗುತ್ತದೆ ಮತ್ತು ಅವನಿಂದ ಧರ್ಮದ ಪಾಲನೆಯಾಗುವುದಿಲ್ಲ. ಇದರಿಂದ ಧರ್ಮಾಧಿಷ್ಠಿತತೆಯ ನಾಶವಾಗುತ್ತದೆ. ಇಂತಹ ಸಮಯದಲ್ಲಿ ಧರ್ಮ ಸಂಸ್ಥಾಪನೆಗಾಗಿ ಭಗವಂತ ಅವತಾರ ತಾಳುತ್ತಾನೆ ಮತ್ತು ಮನುಷ್ಯನಿಗೆ ಆಚರಣೆಯಲ್ಲಿ ತರಲು ಯೋಗ್ಯ ಸಾಧನಾ ಮಾರ್ಗವನ್ನು ಸ್ಥಾಪಿಸುತ್ತಾನೆ. ಇದರಿಂದ ಸಾತ್ವಿಕತೆ ಹೆಚ್ಚುತ್ತದೆ ಮತ್ತು ಬೇರೆ ಯುಗದ ಸತ್ಯಯುಗ ಆರಂಭವಾಗುತ್ತದೆ. ಈ ಪರಿವರ್ತನೆಯ ಕಾಲಕ್ಕೆ ಶೂನ್ಯಕಾಲ ಅಥವಾ ಕಲಹಕಾಲ ಎನ್ನುತ್ತಾರೆ. ಹಿಂದೂ ಧರ್ಮಶಾಸ್ತ್ರಕ್ಕನುಸಾರ ಒಂದು ಯುಗದ ಅಂತ್ಯ ಮತ್ತು ಹೊಸ ಯುಗದ ಪ್ರಾರಂಭ ದಿನವು ಅತ್ಯಂತ ಮಹತ್ವಪೂರ್ಣವಾಗಿರುತ್ತದೆ. ಈ ದಿನ ಒಂದು ಯುಗದ ಕಲಹ ಕಾಲದ ಅಂತ್ಯವಾಗಿ ಬೇರೆ ಯುಗದ ಸತ್ಯಯುಗವು ಆರಂಭವಾಗುತ್ತದೆ. ಆದ್ದರಿಂದ ಇದು ಸಂಧಿಕಾಲವಾಗಿದೆ. ಈ ಕಾಲ ಅಂದರೆ ಮುಹೂರ್ತವು ಕೆಲವೇ ಕ್ಷಣಗಳದ್ದಾಗಿರುತ್ತದೆ. ಆದರೆ ಅದರ ಪರಿಣಾಮವು 24 ಗಂಟೆಗಳ ಕಾಲ ಇರುತ್ತದೆ. ಆದ್ದರಿಂದ ಪೂರ್ಣ ದಿನವನ್ನೇ ಶುಭವೆನ್ನಲಾಗುತ್ತದೆ. ಅಕ್ಷಯ ತೃತೀಯದ ಮೂರನೆಯ ಮಹತ್ವವೆಂದರೆ ಅವತಾರಗಳು ಪ್ರಕಟವಾದ ದಿನ. ಅಕ್ಷಯ ತೃತೀಯದ ದಿನದಂದೇ ಹಯಗ್ರೀವ ಅವತಾರ, ಪರಶುರಾಮ ಅವತಾರ ಇತ್ಯಾದಿ ಅವತಾರಗಳು ಪ್ರಕಟಗೊಂಡವು. ಈಗ ನಾವು ತಿಳಿದುಕೊಳ್ಳೋಣ ಅಕ್ಷಯ ತೃತೀಯದ ನಾಲ್ಕನೆಯ ಮಹತ್ವ. 3 ಮುಹೂರ್ತಗಳಲ್ಲಿ ಒಂದು: ಯುಗಾದಿ, ಅಕ್ಷಯ ತೃತೀಯ, ವಿಜಯದಶಮಿ. ಈ 3 ಮುಹೂರ್ತಗಳು ಮತ್ತು ಬಲಿ ಪ್ರತಿಪದೆಯ ಅರ್ಧ ಮುಹೂರ್ತ ಸೇರಿ 3 ಮುಹೂರ್ತಗಳಾಗುತ್ತವೆ. 3 ಮುಹೂರ್ತಗಳ ಮಹತ್ವವೆಂದರೆ ಈ ದಿನ ಯಾವುದೇ ಶುಭ ಕಾರ್ಯ ಮಾಡಲು ಮುಹೂರ್ತ ನೋಡಬೇಕಾಗಿಲ್ಲ. ಪೂರ್ಣ ದಿನವೇ
ಮಂಗಲಕಾರಿಯಾಗಿರುತ್ತದೆ. ನಮ್ಮ ಸಂಪರ್ಕ 9342599299. ವಿದ್ಯುನ್ಮಾನ ಅಂಚೆ ಕನ್ನಡ ಸತ್ಸಂಗ @gmail.com